ಇವತ್ತಿನ ವಿಡಿಯೋ ಸಂಕ್ಷಿಪ್ತವಾಗಿ ಶನಿ ಬಗ್ಗೆ ಮಾತನಾಡಲಿಕ್ಕೆ ಮೀಸಲಿಡೋಣ ಮಿತ್ರೆ. ಇವತ್ತು ಕೂಡ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ. ನವಗ್ರಹಗಳಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಗ್ರಹಗಳಂದ್ರೆ ಅವು ಶನಿ, ರಾಹು, ಕೇತು. ಈ 3 ಗ್ರಹಗಳು ವೆರಿ ಇಂಟ್ರೆಸ್ಟಿಂಗ್ ಮತ್ತು ಅನ್ಪ್ರೆಡಿಕ್ಟೇಬಲ್ ರಿಸಲ್ಟ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅನ್ಪ್ರೆಡಿಕ್ಟೇಬಲ್, ಬೇರೆ ಎಲ್ಲವೂ ನೀವು ಪ್ರಿಡಿಕ್ಟ್ ಮಾಡ್ಬೋದು ಆರಾಮಾಗಿ. ಬುಧ, ಶುಕ್ರ, ಗುರು, ಸೂರ್ಯ, ಚಂದ್ರಮ, ಮಂಗಳ, ಪ್ರಿಡಿಕ್ಷನ್ ಬಹಳ ಈಸಿ ಇರ್ತದೆ, ಸುಲಭವಾಗಿ ಮಾಡ್ಬೋದು. ಶನಿ, ರಾಹು, ಕೇತು ಮೋಸ್ಟ್ ಅನ್ಪ್ರಿಡಿಕ್ಟೇಬಲ್ ಪ್ಲಾನೆಟ್ಸ್ ಇವು. ಯಾಕಂದ್ರೆ ಇವೆರಡೂ 3 ಕೂಡ ಕರ್ಮದ ಮೇಲೆ ಫಲ ಕೊಡುವಂತಹ ಗ್ರಹಗಳು. ಫಾರ್ ಎಕ್ಸಾಂಪಲ್, ಶನಿ ನಿಮ್ದು ಜಾತಕದಲ್ಲಿ 10ನೇ ಮನೆಯಲ್ಲಿ ಸ್ವಗ್ರಹಿಯಾಗಿ 11ನೇ ಮನೆಯಲ್ಲಿ ಕೂತಿದ್ರೆ, ಡೋಂಟ್ ಎಕ್ಸ್ಪೆಕ್ಟ್ ದಟ್ ಹ್ಯೂಜ್ ಮನಿ ಈಸ್ ಕಮಿಂಗ್. ಹೆವಿ ದುಡ್ಡು ಕೊಡ್ತಾನೆ ಶನಿ, ಯಾಕಂದ್ರೆ 11ನೇ ಮನೆಯ ಸ್ವಾಮಿ 11ನೇ ಮನೆಯಲ್ಲಿ ಕೂತಿದ್ದಾನೆ ಅನ್ನೋ ಈ ಕನಸು ಮಾತ್ರ ಯಾವತ್ತೂ ಕಾಣಕ್ ಹೋಗ್ಬಿಡಿ. ದಟ್ ಈಸ್ ದ ಪವರ್ ಆಫ್ ಶನಿ. ಯಾವಾಗಲೂ ಕರ್ಮದ ಆಧಾರದ ಮೇಲೆ ನಿರ್ಧಾರ ಆಗ್ತದೆ ಅವನ ಫಲಗಳು. ಫಾರ್ ಎಕ್ಸಾಂಪಲ್, 2027ಕ್ಕೆ ನಿಮ್ಮದು ಶನಿ ಮಹಾದಶೆ ಶುರುವಾಗ್ಲಿಕ್ಕೆ ಹೋಗ್ತಾ ಇದೆ. ಒನ್ ಆಫ್ ದಿ ಲಾಂಗೆಸ್ಟ್ ಮಹಾದಶೆ, 17 ವರ್ಷದ ದಶೆ. 11ನೇ ಮನೇಲಿ ಶನಿ ಕೂತ್ಕೊಂಡಿದ್ದಾನೆ, ನವಾಂಶದಲ್ಲಿ 10ನೇ ಮನೇಲಿ ಕೂತ್ಕೊಂಡಿದ್ದಾನೆ, ದಶಾಂಶದಲ್ಲಿಯೂ ಕೂಡ 11ನೇ ಮನೇಲಿ ಕೂತಿದ್ದಾನೆ, ಅದ್ಭುತವಾಗಿ ಪ್ಲೇಸ್ ಇಟ್ಟಿದ್ದಾನೆ, ಎಲ್ಲವೂ ಇದೆ. ಬಟ್ ಸ್ಟಿಲ್ 2027ಕ್ಕೆ ಯಾವಾಗ ಶನಿ ಮಹಾದಶೆ ಶುರು ಆಗುತ್ತೆ, ಇಷ್ಟು ಕಷ್ಟ ಬರ್ಬೋದು ನಿಮಗೆ ಫೈನಾನ್ಷಿಯಲಿ, ಅದು ಹೇಳುತ್ತೀರದ್ದು. ಆ ಥರದ ಕಷ್ಟಗಳು ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಕಾರಣ ಅಂದರೆ ದಟ್ ಅವನಿಗೆ ಕಂಪ್ಲೀಟ್ಲಿ ಫಲ ಫ್ಲಕ್ಚುಯೇಟಿಂಗ್ ಇರ್ತದೆ, ಫ್ಲಕ್ಚುಯೇಟ್ ಆಗ್ತಿರ್ತದೆ. ಅದು ಕೊನೆಯ ಘಳಿಗೆಯಲ್ಲಿ ನಿರ್ಧಾರ ಆಗುತ್ತೆ, ಅದು ನಿಮಗೆ ಒಳ್ಳೇದು ಮಾಡುತ್ತಾ ಅಥವಾ ಕೆಟ್ಟದ್ದು ಮಾಡುತ್ತಾ ಅನ್ನೋದು ಕಂಪ್ಲೀಟ್ಲಿ ಕೊನೆಯ ಘಳಿಗೆಯಲ್ಲಿ ನಿರ್ಧಾರ ಆಗೋದು. ಓಕೆ, ಅದಕ್ಕಿಂತಲೂ ಹಿಂದಿನ ದಶೆ ಬುಧ ಮಹಾದಶೆ, ಒನ್ ಆಫ್ ದಿ ಲಾಂಗೆಸ್ಟ್ ಮಹಾದಶೆ ನೀವು ಅನುಭವಿಸಿದ್ದೀರಾ. ಓಕೆ, ಆ ಬುಧ ಮಹಾದಶೆ ನಡೆಯುವಾಗ ನಿಮ್ಮ ವರ್ತನೆ ಯಾವ ರೀತಿ ಇತ್ತು, ನಿಮ್ಮ ಬಿಹೇವಿಯರ್ ಯಾವ ರೀತಿ ಇತ್ತು, ನಿಮ್ಮ ಫುಡ್ ಸ್ಟೈಲ್ ಯಾವ ರೀತಿ ಇತ್ತು, ನಿಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇತ್ತು, ನಿಮ್ಮ ವ್ಯವಹಾರ ಹೊರಗಡೆ ಜಗತ್ತಿನ ಜೊತೆ, ಜನರ ಜೊತೆ ಯಾವ ರೀತಿ ಇತ್ತು, ನಿಮ್ಮ ಸರ್ವೆಂಟ್ಸ್ ಜೊತೆ ಯಾವ ರೀತಿ ಇತ್ತು, ನಿಮ್ಮ ವ್ಯವಹಾರ ಯಾವ ರೀತಿ ಮಾಡಿದ್ದೀರಾ, ಯಾರ ಹತ್ರ ದುಡ್ಡು ತೊಗೊಂಡು ಏನು ದುಡ್ಡು ವಾಪಸ್ ಎಷ್ಟು ಕೊಟ್ಟಿದ್ದೀರಾ, ಎಷ್ಟು ಜನರಿಗೆ ಕೊಟ್ಟಿಲ್ಲ, ಬೇಕಂತ ಕೊಟ್ಟಿಲ್ವಾ ಅಥವಾ ಪ್ರಜ್ಞಾಪರಾಧದಿಂದ ಕೊಟ್ಟಿಲ್ವಾ, ತಿಳಿದು ಕೊಟ್ಟಿಲ್ವಾ, ಇದೆಲ್ಲದೂ ಕೂಡ ಲೆಕ್ಕಾಚಾರ ಶನಿ ಮಹಾದಶೆಯಲ್ಲಿ ಆಗುತ್ತೆ ಮಿತ್ರ. ಒಬ್ಬ ವ್ಯಕ್ತಿ ತಳ್ಳೋ ಬಂಡಿಯಲ್ಲಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ಮೇನ್ ವೆಜಿಟೇಬಲ್ ಮಾರ್ಕೆಟಿಗೆ ಹೋಗಿ ಅಲ್ಲಿಂದ ಅವನು ತರಕಾರಿಗಳನ್ನು ಖರೀದಿ ಹೋಲ್ಸೇಲ್ ರೇಟಲ್ಲಿ ಖರೀದಿ ಮಾಡಿಕೊಂಡು ಬೆಳಿಗ್ಗೆ 4 ಗಂಟೆಗೆ ಹೇಳಬೇಕು. ವೆಜಿಟೇಬಲ್ ಬಿಸ್ನೆಸ್ ಮಾಡ್ಬೇಕಂದ್ರೆ 4 ಗಂಟೆ 5 ಗಂಟೆಗೆ ಎದ್ದು ಚಳಿಯಲ್ಲಿ ಮಳೆಯಲ್ಲಿ ಮೇನ್ ಮಾರ್ಕೆಟಿಗೆ ಹೋಗಿ ಎಲ್ಲವೂ ತಳ್ಳೋ ಬಂಡಿಯಲ್ಲಿ ಹಾಕೊಂಡು ಡಿಸ್ಟಿಕ್ ಅಥವಾ ತಾಲೂಕದಲ್ಲಿ ಒಂದೊಂದು ಏರಿಯಾಗೆ 6:30 ಬೆಳಗ್ಗೆ 7 ಗಂಟೆಗೆ 7:30 10 ಗಂಟೆ ತನಕ ಆ ಬಿಸ್ನೆಸ್ ಮುಗಿದು ಹೋಗುತ್ತೆ. ಮನೆಗೆ ಬರ್ತಾನೆ, ನಮ್ಮ ಮನೆ ಮುಂದೆ ಎಲ್ಲರ ಮನೆ ಮುಂದೆ ಓಡಾಟ ಮಾಡ್ತಿರ್ತಾನೆ. ಹೆಂಗೆ ಕ್ಯಾರೆಟ್ ಹೆಂಗೆ ಅಂತ 20 ರೂಪಾಯಿ ಪಾವ್ ಕೆ ಜಿ, 30 ರೂಪಾಯಿ ಪಾವ್ ಕೆ ಜಿ. ಬದನೆಕಾಯಿ ಹೇಗೆ 20 ರೂಪಾಯಿ ಪಾವ್ ಕೆ ಜಿ, ಕಾಲ್ ಕೆ ಜಿ. ಕ್ಯಾಬೇಜ್ ಹೆಂಗೆ 20 ರೂಪಾಯಿ. ಮಾಲಿಗೆ ಹೋದರೆ 500-600 ರೂಪಾಯಿ ಶೂಸು, 1000-1200 ರೂಪಾಯಿದು ಡೆನಿಮ್ ಜೀನ್ಸ್ ಪ್ಯಾಂಟ್ಸ್. ಆನ್ಲೈನ್ ಅಮೆಝಾನಲ್ಲಿ ಬುಕ್ಕಿಂಗ್ ಮಾಡುವಾಗ ವಸ್ತುವಿನ ಬೆಲೆ 500-600. ಕೇಳ್ತೀರಾ ಬಾರ್ಗೇನಿಂಗ್ ಯಾವತ್ತಾದರೂ ಮಾಡಿದ್ದೀರಾ? ಅಥವಾ ಅಲ್ಲೇನಾದರೂ ಒಂದು ಚಾಟ್ ಮಾಡಲಿಕ್ಕೆ ಒಂದು ಆಪ್ಷನ್ ಇರುತ್ತಾ? ರಿಲಯನ್ಸ್ ಟ್ರೆಂಡ್ಸಿಗೆ ಹೋಗ್ತೀರಾ, ಒಂದು ಟೀ ಶರ್ಟಿನ ಬೆಲೆ 299 ಇದ್ದರೆ ಯಾವತ್ತಾದರೂ 200ಗೆ ಬರುತ್ತಾ ಅಂತ ಕೇಳಿದ್ದೀರಾ? ಕೇಳಿಲ್ಲ. ತರಕಾರಿ ಆತ, ರೋಡ್ ಸೈಡಲ್ಲಿ ಕೂತಿರುವಂತಹ ವೆಜಿಟೇಬಲ್ ವೆಂಡರ್ಸ್, ಫ್ರೂಟ್ ವೆಂಡರ್ಸ್ ಬೆಳಿಗ್ಗೆ 4 ಗಂಟೆಗೆ 5 ಗಂಟೆಯಿಂದ ಕಷ್ಟಪಟ್ಟು ಮನೆ ಮುಂದೆ ತಗೊಂಬಂದಾಗ 20 ರೂಪಾಯಿ ಕಾಲ್ ಕೆ ಜಿ ಬದನೆಕಾಯಿ ಅಂದರೆ 15 ರೂಪಾಯಿ ಕೊಡ್ತೀಯಾ, 10 ರೂಪಾಯಿ ಕೊಡ್ತೀಯಾ? ಎನಿ ಇಷ್ಟು ಡ್ಯಾಮೇಜ್ ಆಗ್ತಾನೆ ಹೇಳುತ್ತಿರೋದು. ಅಷ್ಟು ಹಾರ್ಡ್ ವರ್ಕ್ ಮಾಡಿ ದುಡಿತಾ ಇರುವಂತಹ ವ್ಯಕ್ತಿ ಅವನ ಡಿಸರ್ವ್ಡ್ ದುಡ್ಡು ಕೊಡಲೇಬೇಕು ವಿಥೌಟ್ ಬಾರ್ಗೇನಿಂಗ್. ಎಷ್ಟು ಕೇಳಿದಾನೆ? 20 ರೂಪಾಯಿ ಕಾಲ್ ಕೆ ಜಿಗೆ 20 ರೂಪಾಯಿ ಕೊಡಲ್ವಾ? ತುಂಬ ಜನ ಆಶ್ಚರ್ಯ ಆಗುತ್ತೆ. ನಾನು ವೆಜಿಟೇಬಲ್ ಮಾರ್ಕೆಟಿಗೆ ಹೋಗಿದಾಗ ದೊಡ್ಡ ಶ್ರೀಮಂತರು, ಓಕೆ, ಡೇಸಲ್ಲಿ ಅವರು ಬಹಳ ಕಷ್ಟಕ್ಕೆ ಸಿಗಿಬಿಡ್ತಾರೆ. ಸಾಲಗಳು ಹೊರೆ ಹಾಕ್ಲಿಕ್ಕೆ ಶುರು ಮಾಡ್ತವೆ, ಮನೆಯಲ್ಲಿ ರೋಗಗಳು, ದುಡ್ದದ್ದೆಲ್ಲ ದುಡ್ಡು, ಸಿಕ್ಕಾಪಟ್ಟೆ ದುಡ್ಡು ಇರ್ತದೆ, ಬಟ್ ಬರೀ ಆಸ್ಪತ್ರೆಗೆ ದುಡ್ಡು ಹಾಕ್ತಿರ್ತಾರೆ. ಅವ್ರಿಗೆ ಗೊತ್ತಾಗಲ್ಲ, ಕಷ್ಟ ಅಂತ ಅನ್ಸಲ್ಲ, ಯಾಕಂದ್ರೆ ದುಡ್ಡು ಹೆವಿ ಇರುತ್ತೆ. ದುಡ್ದದ್ದೆಲ್ಲ ದುಡ್ಡು BP ಶುಗರು ಅಂತ ಅಲ್ಲಿ ಇಲ್ಲಿ ಕೊಡೋದು, ಹೋಗೋದು, ಸಾಲದಲ್ಲಿ ಹೋಗೋದು, ಮಕ್ಕಳು ಸಂಸ್ಕಾರವಂತ ಮಕ್ಕಳು ಹುಟ್ಟೋದಿಲ್ಲ, ಅವು ಅಲ್ಲಿ ಖರ್ಚು ಮಾಡೋದು, ಖರ್ಚು ಮಾಡುವಂಥ ಮಕ್ಕಳು ಹುಟ್ಟೋದು. ಸೊ ರೋಗಗಳು ಇವೆಲ್ಲ ಬಹಳ ಲೈಟಾಗಿ ಆಗ್ತಿರ್ತವೆ ಫ್ಯಾಮಿಲಿಯಲ್ಲಿ, ಬಟ್ ಜನರ ಗಮನಕ್ಕೆ ಬರಲ್ಲ ಯಾಕೆ ಆಗ್ತಾ ಇದೆ ಅಂತ. ನಾವು ತುಂಬ ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರಜ್ಞಾಪರಾಧದಿಂದ ಗೊತ್ತಿದ್ದು ಬಹಳಷ್ಟು ತಪ್ಪುಗಳು ಮಾಡ್ತಾ ಇರ್ತೀವಿ.
ಅವೆಲ್ಲವೂ ಕೂಡ ನೋಟ್ ಡೌನ್ ಪಾಯಿಂಟೆಡ್ ಬೈ ಕರ್ಮಧಾತ, ಶನಿ, ರಾಹು, ಕೇತು ಗ್ರಹಗಳು ಎಲ್ಲವೂ ಕೂಡ ನೋಡ್ತಿರ್ತವೆ. ನೋಡಿ, ನಮಗೆ ಬುದ್ಧಿ ಇದೆ, ಬ್ರೇನ್ ಇದೆ. ನಾವು ಒಂದು ಹುಲು ಮಾನವರು, ನಮ್ಮ ಜೊತೆ ಕೋಟಿ ಕೋಟಿಗಟ್ಟಲೆ ಜೀವಿಗಳು ಹುಟ್ಟಿದಾವೆ. ಬಟರ್ಫ್ಲೈ, ಇರುವೆ, ಆನೆ, ಒಂಟೆ, ಈ ಥರದ್ದು ಲಕ್ಷ ಕೋಟಿ ಜೀವಿಗಳಿದ್ದಾವೆ. ಈ ಲಕ್ಷ ಕೋಟಿ ಜೀವಿಗಳನ್ನು ನಿರ್ಮಾಣ ಮಾಡಿದವ್ರು ಯಾರು? ಅವುಗಳಿಗೆ ಬುದ್ಧಿ, ಬ್ರೇನ್ ಇಟ್ಟವ್ರು ಯಾರು? ಅವುಗಳಲ್ಲಿ ಹೃದಯ, ಅಂಗಾಂಗಗಳು ಇಟ್ಟವ್ರು ಯಾರು? ಅದರಲ್ಲಿ ಡೈಜೆಸ್ಟಿವ್ ಸಿಸ್ಟಮು, ರಿಪ್ರೊಡಕ್ಟಿವ್ ಸಿಸ್ಟಮು, ಮಾತನಾಡುವಂತಹ ಕಲೆ ಮನುಷ್ಯರಲ್ಲಿ, ಇದೆಲ್ಲವೂ ಮಾಡಿರೋದು ಪ್ರಕೃತಿ. ಪ್ರಕೃತಿಗೆ ಇಷ್ಟು ಶಕ್ತಿ ಇದೆ, ಇವೆಲ್ಲವೂ ಕೂಡ ನಿರ್ಮಾಣ ಮಾಡುವಷ್ಟು. ಅಂಥ ಒಂದು ಅಗಾಧವಾದ ಶಕ್ತಿ ಇರುವಂಥ ಪ್ರಕೃತಿಗೆ ಕೇವಲ ಒಂದು ಯಾವ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಯಾವಾಗ ಹುಟ್ಟಿದ್ದಾನೆ, ಯಾವಾಗ ಹೋಗಿದ್ದಾನೆ, ಸತ್ತಿದ್ದಾನೆ, ಈ ಹುಟ್ಟಿ ಸಾಯೋ ಮಧ್ಯದಲ್ಲಿ ಅವನು ಏನೇನು ಕರ್ಮಗಳು ಮಾಡಿದ್ದಾನೆ, ಯಾರ ಜೊತೆ ಏನು ಬಿಹೇವ್ ಮಾಡಿದ್ದಾನೆ, ಇದನ್ನೊಂದು ಡೈರಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಆಗುತ್ತೆ, ಡೈರಿ ಮೇಂಟೈನ್ ಮಾಡುತ್ತೆ ಅದು, ಬಟ್ ನಮಗೆ ಗೊತ್ತಿರಲ್ಲ ಅಷ್ಟೇ. ಇಷ್ಟು ಕೋಟಿ ಗಟ್ಟಲೆ ಜನರದ್ದು ಯಾರ್ಯಾರಿಗೆ ಏನೇನು ಬೇಕು, ಏನೇನು ಸೌಲಭ್ಯಗಳು ಬೇಕು ದೇಹದಲ್ಲಿ, ಯಾವ ಪ್ರಾಣಿಗೆ ಯಾವ ಥರದ ನೇಚರ್ ಇರಬೇಕು, ಯಾವ ಥರದ ಪ್ರಾಣಿಗೆ ಶಕ್ತಿ ಇರಬೇಕು. ಒಂದು ಸಿಂಹ ಅಥವಾ ಹುಲಿ ಅಂತ ತಿಳ್ಕೊಳ್ಳಿ, ಅದಕ್ಕೆ ಒಂದು ತಿಂಗಳಿಂದ ನೀವು ಊಟ ನೀರು ಕೊಡಬೇಡಿ. ಅದೇ ಪಕ್ಕದ ರೂಮಲ್ಲಿ ಒಬ್ಬ ಮನುಷ್ಯನಿಗೆ ಹಾಕಿ ದಿನಕ್ಕೆ 24 ಗಂಟೆ ಅವನಿಗೆ ಏನು ಬೇಕು ಅದನ್ನು ಕೊಡಿ, ಪ್ರೋಟೀನ್ ಫುಡ್ ಕೊಡಿ, ಎಕ್ಸಸೈಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಒಂದು ತಿಂಗಳಾದ ನಂತರ ಇಬ್ಬರಿಗೂ ಒಂದು ರೂಮಲ್ಲಿ ಹಾಕಿ, ಸಿಂಹ ಅಥವಾ ಹುಲಿಗೆ ಮತ್ತು ಮನುಷ್ಯನಿಗೆ ಕೇವಲ ಒಂದೇ ಒಂದು ಪಂಜ ಮಿತ್ರೆ. ಒಂದು ತಿಂಗಳಿಂದ ಏನೂ ತಿಂದಿಲ್ಲ ಹುಲಿ, ಸಿಂಹ, ನೀರು ಕುಡ್ದಿಲ್ಲ, ಒಂದು ಕೇಜಲ್ಲಿ ಬಂದ್ ಮಾಡಿಟ್ಟಿದ್ದೀರಾ. ಇನ್ನೊಂದು ರೂಮಲ್ಲಿ ಒಬ್ಬ ಮನುಷ್ಯನಿಗೆ 24 ಗಂಟೆಗಳ ಕಾಲ ಪ್ರೋಟೀನ್ ಅಂಶ ತಿನ್ನಿಸಿದ್ದೀರಾ, ಮಾಂಸಾಹಾರ ಕೊಟ್ಟಿದ್ದೀರಾ, ಮಲ್ಟಿವಿಟಮಿನ್ಸ್ ಕೊಟ್ಟಿದ್ದೀರಾ, ಎಕ್ಸಸೈಸ್ ಮಾಡಿದ್ದಾನೆ, ಫುಲ್ ದೇಹದಾಡೆ ಬಂದಿದೆ. ಒಂದು ತಿಂಗಳ ನಂತರ ಇಬ್ಬರಿಗೂ ಒಂದು ರೂಮಲ್ಲಿ ಹಾಕಿ ಒಂದೇ ಒಂದು ಪಂಜ, ಹುಲಿ ಸಿಂಹದ್ದು ಆ ವ್ಯಕ್ತಿಯ ಮುಂಡದಿಂದ ಬೇರ್ಪಡ್ತದೆ ಮಿತ್ರ. ಒಂದೇ ಒಂದು ಶಾಟ್. ದಟ್ ಈಸ್ ನೇಚರ್. ಬ್ಯಾಟ್ ಅನ್ನುವಂಥ ಪ್ರಾಣಿ ಇದೆ, ಅಂದರೆ ರಾತ್ರಿ ಹೊತ್ತು ಓಡಾಡ್ತವಲ್ಲ, ತೊಗಲು ಬಾವಲಿ ಅಂತಾರೆ. ಕಣ್ಣಿಲ್ಲ ಅಂತ ಪ್ರಕೃತಿ ಅದಕ್ಕೆ ಅಲ್ಟ್ರಾಸಾನಿಕ್ ವೇವ್ಸ್ ಅನ್ನು ಹೊಡೆದು ಮತ್ತೆ ವಾಪಸ್ ಬಂದು ದೊಡ್ಡ ಕಿವಿ ಕೊಟ್ಟಿದೆ ಅದಕ್ಕೆ. ನಿನಗೆ ಕಣ್ಣು ಕೊಡಲ್ಲ ನಾನು, ಬಟ್ ಅದರ ಬದಲಾಗಿ ಒಂದು ವಿಶೇಷವಾದ ಶಕ್ತಿ ಕೊಡ್ತೀನಿ ನಿನಗೆ, ಅದನ್ನು ಉಪಯೋಗಿಸಿ ನೀನು ಜೀವನ ಮಾಡು ಅಂತ ಕೊಟ್ಟಿದೆ. ಅಲ್ಟ್ರಾಸಾನಿಕ್ ವೇವ್ಸ್ ಅನ್ನು ಎಮಿಟ್ ಮಾಡುತ್ತೆ. ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲೇ ಟಕ್ 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 ಟಕ್. ದೂರ ಹೋಯ್ತು ಅಂದರೆ ವಸ್ತು ದೂರ ಇದೆ ಅಂತ ತಿಳ್ಕೊಳ್ಳುತ್ತೆ, ಹತ್ತಿರ ಇದ್ದರೆ ವಸ್ತು ಹತ್ತಿರ ಇದೆ ಅಂತ ಭಾಸ ಆಗುತ್ತೆ ಅದಕ್ಕೆ. ಎಲ್ಲಿ ಯಾವ ವಸ್ತು ಎಷ್ಟು ದೂರದಲ್ಲಿದೆ, ಖಾಲಿ ಇದೆಯಾ, ವಸ್ತು ಇದೆಯಾ, ಇದೆಲ್ಲವೂ ಕೂಡ ಅಲ್ಟ್ರಾಸಾನಿಕ್ ವೇವ್ಸ್ ಅನ್ನು ಎಮಿಟ್ ಮಾಡಿ ಹಾಕುತ್ತೆ. ಎಷ್ಟು? ವಿದಿನ್ ಮೈಕ್ರೋ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ. ಇಂಥ ಅದ್ಭುತವಾದ ಶಕ್ತಿ ಪ್ರಕೃತಿ ಅದಕ್ಕೆ ನೀಡುತ್ತೆ. ತಿಮಿಂಗಿಲ, ವೇಲ್, ಇಡೀ ಭೂಮಿ ಮೇಲೆ ಅತ್ಯಂತ ಭಾರವಾದ ಒಂದು ಪ್ರಾಣಿ, ಅತ್ಯಂತ ದೊಡ್ಡ ಗಾತ್ರದ ಮೀನು. ಅದು ಹೆಂಗೆ ಜೀವನ ಮಾಡುತ್ತೆ ಅಂದರೆ ನೀವು ಡಿಸ್ಕವರಿ ಚಾನಲ್ ಅನಿಮಲ್ ಪ್ಲಾನೆಟ್ಸ್ ನೋಡಬೇಕು ಮಿತ್ರ. ಭಾರಿ ವಿಚಿತ್ರವಾದ ಪ್ರಾಣಿಗಳು, ಅವರ ಜೀವನ ಶೈಲಿ, ಅವುಗಳ ಅಂಗಾಂಗ ರಚನೆ ಎಲ್ಲವೂ ಕೂಡ ಪ್ರಕೃತಿ ಮಾಡಿದೆ. ಅಂತಹ ಪ್ರಕೃತಿಗೆ ನಾವು ಏನು ಮಾಡ್ತೀವಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಒಂದು ಲೆಕ್ಕ ಇಡೋದು ಭಾರಿ ಕಷ್ಟನ, ವೆರಿ ಈಸಿ ಅದು. ಓಕೆ, ಸೊ ಅದೇ ಕಾರಣಕ್ಕೆ ಇವತ್ತು ಜನರಿಗೆ ಇಷ್ಟು ಕಷ್ಟ ಇದೆ, ಕೇಳುತ್ತಿರೋದು ಕಷ್ಟ. ಎಷ್ಟೊಂದು ಡೈವೋರ್ಸ್ ಕೇಸಸ್, ಮನೋರೋಗಗಳಂತೂ ಹೇಳ್ತಿರೋದು, ದುಡ್ಡಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ ಎಲ್ಲವೂ ಯಾಕೆ ಬರ್ತಾ ಇದೆ? ಕೆಲವೇ ಒಂದು 20-30 ವರ್ಷದಿಂದೇನೆ ನಾವು ಸತ್ತಿರ್ತೀವಿ, 50 ವರ್ಷದ ಹಿಂದೆನೇ ನಾವು ಸತ್ತಿರ್ತೀವಿ, ಮತ್ತೆ ಹುಟ್ಟಿರ್ತೀವಿ. ಸೊ ಆವಾಗ ಏನೇನು ಮಾಡಿರ್ತೀವಿ ಅವೆಲ್ಲ ನಾವು, ಯಾವ ಫ್ಯಾಮಿಲಿಯನ್ನು ನೀವು ಹುಟ್ಟಿಸ್ಬೇಕು, ಯಾವ ತಂದೆ ತಾಯಿ ಗರ್ಭದಲ್ಲಿ ಇವನಿಗೆ ಅಂಕುರ ಮಾಡಿಸ್ಬೇಕು, ಯಾವ ಸಂಸ್ಕಾರ ಇರುವಂಥ ಒಂದು ಫ್ಯಾಮಿಲಿಯಲ್ಲಿ ಇವನಿಗೆ ಹುಟ್ಟಿಸ್ಬೇಕು, ಯಾವ ದೇಶದಲ್ಲಿ ಹುಟ್ಟಿಸ್ಬೇಕು ಇವನಿಗೆ. ನೈಜೀರಿಯಾದಲ್ಲಿ ಹುಟ್ಟಿಸಿ, ಉಗಾಂಡ, ಸೊಮಾಲಿಯಾದಲ್ಲಿ ಹುಟ್ಟಿಸಿ, ಅಫ್ಘಾನಿಸ್ತಾನದಲ್ಲಿ ಹುಟ್ಟಿದ್ರೆ ಹೆಂಗೆ? ಎಲ್ಲವೂ ಕೂಡ ನಿರ್ಧಾರ ಮಾಡೋದು ಗ್ರಹಗಳೇ. ಎಲ್ಲವೂ ಅದರ ಹಿಂದೆ ನಿರ್ಧಾರ ಆಗೋದು ಕರ್ಮ ಮತ್ತು ಧರ್ಮ ಮತ್ತು ಕರ್ಮದ ಆಧಾರದ ಮೇಲೆ. ಶನಿ 10-11ನೇ ಮನೇಲಿ ಕೂತ್ರೆ ಎಲ್ಲವೂ ಅದ್ಭುತ ಅಂತ ತಿಳ್ಕೊಬೇಡಿ ನೀವು. ಬುಧ ಮಹಾದಶೆಯಲ್ಲಿ ನೀನು ಏನು ಮಾಡಿದೀಯಾ, ಯಾವ ರೀತಿ ವರ್ತನೆ ಮಾಡಿದೀಯಾ, ನಿನ್ನ ಸಹೋದ್ಯೋಗಿಗಳ ಜೊತೆ, ನಿನ್ನ ಸರ್ವೆಂಟ್ಸ್ ಜೊತೆ, ರಸ್ತೆ ಪಕ್ಕದಲ್ಲಿ ಕೂತು ಮಾರಾಟ ಮಾಡುವಂತಹ ಒಂದು ಹಾರ್ಡ್ ವರ್ಕಿಂಗ್ ಲೇಬರ್ಸ್ ಜೊತೆ ಯಾವ ರೀತಿ ಬಿಹೇವಿಯರ್ ಮಾಡಿದೀಯಾ, ಸೊ ಯಾರಿಂದ ದುಡ್ಡು ತೆಗೆದುಕೊಂಡಿದೆಯಾ ಅವ್ರಿಗೆ ವಾಪಸ್ ನೀನು ಕೊಟ್ಟಿದೆಯಾ ಇಲ್ಲೋ. ಸೊ ಇದೆಲ್ಲವೂ ಕೂಡ ಲೆಕ್ಕ ಆಗುತ್ತೆ. ಅದು ಈ ಜನ್ಮದಲ್ಲೂ ನಿಮಗೆ ಸಿಗ್ಬೋದು, ನೆಕ್ಸ್ಟ್ ಲೈಫಲ್ಲೂ ಸಿಗ್ಬೋದು. ಬಟ್ ನೆಕ್ಸ್ಟ್ ಲೈಫಲ್ಲಿ ಸಿಗುವಂಥದ್ದು ಏನು ಕಷ್ಟ ಇದೆ ಅದು ವೆರಿ ಡೇಂಜರಸ್ ಇರ್ತದೆ. ಯಾಕಂದರೆ ನೀವು ಯಾಕೆ ಎಲ್ಲ ಆಗ್ತಾಯಿದೆ ಅಂತ ಅರ್ಥ ಆಗಲ್ಲ. ಇದೇ ಲೈಫಲ್ಲಿ ತಪ್ಪು ಮಾಡಿ ಇದೇ ಲೈಫಲ್ಲಿ ನಿಮ್ಗೆ ಶಿಕ್ಷೆ ಸಿಕ್ಕರೆ ನಿಮಗೆ ಒಂದು ಮೈಂಡಲ್ಲಿ ಇರುತ್ತೆ, ಹೌದು ನಾನು ಅದನ್ನು ಮಾಡಿದೆ, ನನಗೆ ಇದು ಶಿಕ್ಷೆ ಸಿಕ್ಕಿದೆ ಅಂತ. ಅದು ವೆರಿ ಈಸಿ, ಅದು ತಡ್ಕೋಬೋದು. ಬಟ್ ನೆಕ್ಸ್ಟ್ ಲೈಫಲ್ಲಿ ಸಿಗುವಂಥ ಇದೇನು ಪನಿಷ್ಮೆಂಟ್ ಇದೆ ಅದು ಒನ್ ಆಫ್ ದಿ ಡೆಡ್ಲಿಯೆಸ್ಟ್ ಇರುತ್ತೆ. ಕಾರಣ ಏನಂದ್ರೆ ಗೊತ್ತಿರಲ್ಲ, ನಾನು ಯಾಕೆ ಮಾಡಿದ್ದೀನಿ, ನಾನೆಲ್ಲ ಚೆನ್ನಾಗಿದ್ದೀನಿ, ನಾನು
ಅದನ್ನು ಮಾಡಿಲ್ಲ, ಏನೂ ಮಾಡಿಲ್ಲ, ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ದೇವ್ರ ಗಂಟೆ ಹೊಡಿತೀನಿ, ಪೂಜೆ ಮಾಡ್ತೀನಿ, ಆ ವೃತ ಈ ವೃತ ಮಾಡ್ತೀನಿ, ಆದರೂ ನನಗೆ ದೇವ್ರು ಯಾಕೆ ಹಿಂಗೆ ಇಟ್ಟಿದ್ದಾನೆ ಅನ್ನೋ ಆ ಕೊರಗಿದೆಯಲ್ಲ, ಆ ಕೊರಗೆ ಮೋಸ್ಟ್ ಡೆಡ್ಲಿಯೆಸ್ಟ್ ಪನಿಷ್ಮೆಂಟ್ ಅದು. ಓಕೆ, ಸೊ ಶನಿ ಏನಿದ್ದಾನೆ ಮೋಸ್ಟ್ ಕರ್ಮಾಧಾರಿತ ಮೇಲೆ ಕೊಡುವಂಥ ಒಂದು ಫಲ ನೀಡುವಂಥ ಒಂದು ಗ್ರಹ. ಶನಿ ಯಾರಿಗೂ ಬಿಡಲ್ಲ, ಶ್ರೀರಾಮನಿಗೂ ಬಿಟ್ಟಿಲ್ಲ, ಕೃಷ್ಣನಿಗೂ ಬಿಟ್ಟಿಲ್ಲ, ಯಾವನಿಗೂ ಬಿಟ್ಟಿಲ್ಲ. ಓಕೆ, ಸೊ ಎಲ್ರಿಗೂ ಅವ್ರವ್ರದ್ದು ಫಲ ಅದು ಕೊಟ್ಟೆ ಕೊಡುತ್ತೆ. ಓಕೆ, ಸೊ ಹೀಗಾಗಿ ನೀವು 40,000, 35,000, 50,000, 60,000 ಸಂಬಳ ಮಾಡ್ಕೊತಾ ಇರ್ತೀರ. ಸ್ಟಿಲ್ ಬಾರ್ಗೇನಿಂಗ್ ನೀವು ದೊಡ್ಡ ಶೋರೂಮಲ್ಲಿ ಮಾಡಿ. ಬೆನ್ಸು, ಮರ್ಸಿಡೀಸು, ಇನ್ನೋವಾ, ಸ್ವಿಫ್ಟ್ ಕಾರ್ ಖರೀದಿ ಮಾಡುವಾಗ ಮಾಡ್ತೀರಾ? ಇಲ್ಲ. ಈ ಹಾರ್ಡ್ ವರ್ಕಿಂಗ್ ಲೇಬರ್ಸ್ ಇರ್ತಾರಲ್ಲ, ಸೊ ಅವರಲ್ಲಿ ಮಾಡಬಾರ್ದು. ಓಕೆ, ಇನ್ನು ಕೆಲವು ಸರಿ ಏನಾಗುತ್ತೆ, ಆ ಲೇಬರ್ಸಿಗೂ ರೂಢಿ ಬಿದ್ದುಬಿಟ್ಟಿರುತ್ತೆ. ಈಗ ಇದು ಟೇಬಲ್ ಇದೆ. ಓಕೆ, ಟೇಬಲ್ ರಸ್ತೆ ಪಕ್ಕದಲ್ಲಿ ಮಾರ್ತಿರ್ತಾರೆ. ಜನರು ಬಾರ್ಗೇನಿಂಗ್ ಮಾಡ್ತಾರೆ ಅಂತಾನೆ ಇದನ್ನ 3 ಪಟ್ಟು ಏರ್ಸಿರ್ತಾನಂತ ರೇಟ್. ಜನರು ಕೇಳಿದ್ದು ಪ್ರೈಸಿಗೆ ಕೊಡೋದಿಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ. ಇದು ಆ್ಯಕ್ಚುಲಿ 200 ರುಪೀಸು, ಇದಕ್ಕೆ 600 ರೂಪಾಯಿ ಹೇಳ್ತಿರ್ತಾನೆ. ಯಾರು? ರಸ್ತೆ. ಅಕಸ್ಮಾತ್ ನಾವು ಒಂದು 50-60 ವರ್ಷದ ಹಿಂದೆ ಇದನ್ನು ಅವನು 200ಗೆ ಮಾರಾಟ, 200 ಅಂತ ಹೇಳಿದಾಗ ನಾವು 200 ಕೊಟ್ಟು ತೆಗೆದುಕೊಳ್ತಾ ಇದ್ರೆ ಅವ್ನು 200 ಅಂತಲೇ ಹೇಳ್ತಾನೆ. ಹೊರತ ಜನರು ಏನು ಮಾಡ್ತಾರೆ? 150 ಕೊಡ್ತೀಯ, 140 ಕೊಡ್ತೀಯ, 120 ಕೊಡ್ತೀಯ, ಅವನೇನು ತಿಳ್ಕೊಂತಾನೆ ಆಯ್ತು. ಜನರು ಹೆಂಗಿದ್ರು ಇದಿಷ್ಟಕ್ಕೆ ಕೇಳ್ತಾರೆ, ನಾನು 600ಕ್ಕೆ ಏರ್ಸೋಣ, ಅವ್ರು 200ಕ್ಕೆ ಕೊಡ್ತಾರೆ ಅಂತ ಏರ್ಸ್ಬಿಡು. ಸೊ ನಮ್ಮದು ತಪ್ಪಿನಿಂದ ಇದು ವರ್ಷಾನುಗಟ್ಲೆಯಿಂದ ಹಿಂಗೆ ಬಂದಿರುತ್ತೆ. ಓಕೆ, ಹಾರ್ಡ್ ವರ್ಕಿಂಗ್ ಸರ್ವೆಂಟ್ಸ್, ಕಷ್ಟಪಟ್ಟು ದುಡಿಯುವಂಥ ವ್ಯಕ್ತಿಗಳಿಗೆ ಏನು ಅದನ್ನು ಅವ್ರಿಗೇನು ಡಿಸರ್ವ್ಡ್ ಇರುತ್ತೆ ಅದು ಕೊಡಲೇಬೇಕು ಮಿತ್ರ. ಓಕೆ, ಆ್ಯಕ್ಚುಲಿ ನಮ್ಮ ಶನಿ ನಾವೇ ಹಾಳು ಮಾಡ್ಕೊಂಡಂಗೆ ನಮ್ಮ ಸ್ಟೇಟಸ್. ಓಕೆ, ಈ ವಿಡಿಯೋ ನೋಡಿಬಿಟ್ಟು ನಾಳೆಯಿಂದ ನೀವೇನಾದರೂ ಆ ಥರ ಮಾಡೋಕ್ಕೆ ಹೋದರೆ ನಿಮಗೆ ಯಾವುದೇ ರೀತಿಯಾದ ಫಲ ಸಿಗೋದಿಲ್ಲ. ಓಕೆ, ಕಾರಣ ಏನು ಅಂದರೆ ಶನಿ ನೋಸ್ ಎವ್ರಿಥಿಂಗ್. ಯಾರು ಹೆಂಗಿದ್ದಾರೆ ಅದಕ್ಕೆಲ್ಲ ಗೊತ್ತು. ನೀವು ವಿಡಿಯೋ ನೋಡಿಬಿಟ್ಟು ದಾನ ಮಾಡಿದೆ, ಧರ್ಮ ಮಾಡಿದೆ, ಅವನಿಗೆ ದುಡ್ಡು ಕೊಟ್ಟೆ, ಇವನಿಗೆ ದುಡ್ಡು ಕೊಟ್ಟೆ, ಅದು ಯಾವುದೂ ನಡೆಯೋದಿಲ್ಲ ಮಿತ್ರ. ಓಕೆ, ಪ್ಲಾನೆಟ್ಸ್ ನೋಸ್ ಹೂ ಆರ್ ಯು, ಹೆಂಗಿದ್ದೀರಾ, ಯಾವಾಗಿದ್ದೀರಾ, ನಿಮ್ಮ ಮನಸ್ಸಲ್ಲಿ ಏನಿದೆ ಎಲ್ಲವೂ ಕೂಡ ಪ್ಲಾನೆಟ್ಸಿಗೆ ಗೊತ್ತಿದೆ. ಸೊ ನಿಮ್ಮಲ್ಲಿಯೂ ಕೂಡ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಕನ್ಸಲ್ಟೇಷನ್ ಬೇಕಿದ್ರೆ ಕೇಳ್ಕೊಟ್ರು ಅಂತ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು.